ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಸಂಡೇ ಅಲ್ವಾ. ಸಂಡೇ ಅಂದರೆ ಏನೋ ಒಂದು ರೀತಿ ಹೇಳೋದು ಸ್ವಲ್ಪ ಲೇಟು. ನಂತರ ನಮ್ಮದು ತಿಂಡಿನೂ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅಂದರೆ 9:30 ಆಗಿದೆ ಈಗ. ನಾನು ಇವತ್ತು ಏನು ಮಾಡಿದೆ ಗೊತ್ತಾ, ಉಪ್ಪಿಟ್ಟನ್ನು ಮಾಡಿದ್ದೆ. ನಮ್ಮ ಮನೇಲಿ ಉಪ್ಪಿಟ್ಟು ಅಥವಾ ಅವಲಕ್ಕಿ ಹೀಗೆ ಮಾಡೋದು. ಅಂದರೆ ಊಟಕ್ಕೇನೋ ರೆಡಿ ಮಾಡಲ್ಲ, ಬೆಳಿಗ್ಗೆನೆ ತಿಂಡಿ ಅಷ್ಟೇ ರೆಡಿ ಮಾಡೋದು. ಬಾಕಿ ದಿನ ಹಾಗಲ್ಲ. ಅಂದರೆ ಬೇಗ ಎದ್ಕೋಬೇಕು, ತುಂಬ ಕೆಲಸ ಇರುತ್ತಲ್ವ. ಹಾಗೆ ಇದಕ್ಕೆ ಉಪ್ಪಿಟ್ಟಿಗೆ ಮೇಲ್ಗಡೆಯಿಂದ ಸಕ್ಕರೆ ಹಾಕ್ಕೊಂಡು ಒಂದು ಸೈಡು ಖಾರ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಅವಲಕ್ಕಿ ಮೇಲ್ಗಡೆ ಸಕ್ಕರೆ ಸಿಗ್ತಾನೆ ಇರಬೇಕು. ಮೊದಲೇ ಉಪ್ಪಿಟ್ಟು ಮಾಡುವಾಗಲೇ ಹಾಕಬಾರ್ದು, ನಂತರ ಮೇಲ್ಗಡೆ ಹಾಕ್ಕೊಂಡು ತಿನ್ನಬೇಕು, ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಸಂಡೇ ಅಂದರೆ ನಮ್ಮ ಮನೇಲಿ ಫಿಶ್ಶು ಏನಾದರೂ ತರ್ತಾರೆ. ನೋಡೋಣ ಏನು ತರ್ತಾರೆ ಅಂತ. ಏನು ಬಂದಿರುತ್ತೆ ನೋಡಿ ಅದನ್ನು ತರೋದು. ಏನು ಹೆವಿ ಕೆಲಸ ಇಟ್ಕೊಳ್ಳಲ್ಲ. ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಷ್ಟೇ. ಏನು ದೊಡ್ಡ ಕೆಲಸ ಎಲ್ಲ ಇಟ್ಕೊಳ್ಳಲ್ಲ ಇವತ್ತು. ಹಾಗೆ ಕಾರ್ ತೊಳಿತೀನಿ ಅಂತ ನಮ್ಮ ಮಗ ಮತ್ತು ಮನೆಯವರು ಕಾರು, ಸ್ಕೂಟಿ ಎಲ್ಲ ಉಂಟಲ್ವಾ, ಸೈಕಲೆಲ್ಲ ಇದೆ. ಪ್ರತಿ ರವಿವಾರ ತೊಳಿತಾರೆ. ಹಾಗೆ ತೊಳಿತಾ ಇದ್ರು. ನಾನು ಬರುವಲ್ಲಿಗೆ ಎಸ್ಕೇಪ್, ಎಲ್ಲೋದ್ರೂ ಗೊತ್ತಿಲ್ಲ. ಸೈಕಲೆಲ್ಲ ತೊಳೆದಿದ್ದಾರೆ ನೋಡಿ. ಸೈಕಲ್ ಅಂದರೆ ದೇವ್ರ ಥರ ಆಗಿದೆ. ಪ್ರತಿದಿನನೂ ತೊಳೆಯೋದು, ವಾರಕ್ಕೊಮ್ಮೆನೂ ತೊಳೆಯೋದು, ಹೀಗೆ. ಹಾಗೆ ನೋಡೋಣ ಅಂತ ಬಂದೆ. ನನ್ನ ಕಾರ್ ತೊಳಿತಾ ಇದ್ದಾರಲ್ವಾ, ನೋಡೋಣ ಅಂತ ಬಂದಿರೋದು. ಆದರೆ ಇಲ್ಲಿಲ್ವೇ ಇಲ್ಲ. ಅಲ್ಲಲ್ಲೇ ಬಟ್ಟೆನ ಅಲ್ಲಲ್ಲೇ ಇಟ್ಟು ಹೋಗಿದ್ದಾರೆ. ತೊಳೆದಿದ್ದಾರೆ ಅನಿಸುತ್ತೆ. ತೊಳೆದಿದ್ದಾರೆ, ನಿಜ. ಕಾರೆಲ್ಲ ತೊಳೆದಿದ್ದಾರೆ. ಎಲ್ಲೋ ಆ ಕಡೆ ಈ ಕಡೆ ಇದ್ದಾರೆ. ನಮ್ಮಿಲ್ಲಂತೂ ತುಂಬ ಮಳೆ ಬೀಳ್ತಾ ಇದೆ ಗೊತ್ತಾ. ಸುಮಾರು ದಿನ ಆಯಿತು ಮಳೆ ಚೆನ್ನಾಗಿ ಬೀಳ್ತಾ ಇದೆ. ಅಂದರೆ ಈ ಮಳೆ ಬೇಕಿತ್ತಲ್ವಾ, ಬೇಕೇ ಬೇಕು ಮಳೆ. ಎಲ್ಲ ಕಡೆಗೂ ಮಳೆ ಬೇಕು. ತೊಳೆದಿದ್ದಾರೆ, ಅಷ್ಟೇನು ಕ್ಲೀನ್ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ತೊಳೆದಿದ್ದಾರೆ. ಹೋಗ್ತೀನಿ ನಾನು. ಮನೆ ಒಳಗಡೆ ಎಲ್ಲ ಕೆಲಸ ಆಗಿದೆ. ಅಂದರೆ ಗುಡಿಸಿ ಒರೆಸಿ ಎಲ್ಲ ಆಗಿದೆ. ಅಡುಗೆ ಮಾಡೋದಿದೆ ಈಗ. ಏನು ತಂದಿದ್ದಾರೆ ನೋಡೋಣ. ಫಿಶ್ ತಂದಿದ್ದಾರೆ ಅನ್ಸುತ್ತೆ. ಚಿಕನು ಫಿಶ್ಶು ತಂದಿದ್ದಾರೆ ಇವತ್ತು. ಇದು ಏನು ಫಿಶ್ಶು ಗೊತ್ತಾ, ತುಂಬ ಕಾಸ್ಟ್ಲಿ ಇದೆ. 400 ರೂಪಾಯಿ ಅಂತ ಇದ್ರು. 400 ರೂಪಾಯಿ. ಬಾಕಿ ಟೈಮಲ್ಲಿ 200 ರೂಪಾಯಲ್ಲೇ ಇರುತ್ತೆ. ಇವತ್ತು ಇದಕ್ಕೆ ಈ ಮೀನು ಅಂದರೆ ಮಂಡ್ಲಿ ಮೀನು ಏನೋ ಅಂತಾರೆ ಇದಕ್ಕೆ. ಮಂಡ್ಲಿ ಮೀನು ಅಂತಾರೆ. ಮಡ್ಲೆ ಮೀನು ಅಂತಾರೆ ಇದಕ್ಕೆ. ಇದು 400 ರೂಪಾಯಿ kg. ಸ್ವಲ್ಪನೇ ಇದೆ. 5, 6 ಅಥವಾ 7 ಇದೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಫ್ರೆಶ್ ಇದೆ. ಅರ್ಧ kg ಇದೆ. ಹಾಗೆ ಒಂದು ಅರ್ಧ kg ಚಿಕನ್ ತಂದಿದ್ದಾರೆ. ನಾನು ಇವತ್ತು ಒಂದು ರೀತಿ ಚಿಕನ್ ಸುಕ್ಕ ಮಾಡ್ತೀನಿ. ತುಂಬ ಡಿಫ್ರೆಂಟಾಗಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ನಮ್ಮ ದೇಹಕ್ಕೂ ಅಷ್ಟೇನು ಹೀಟೆಲ್ಲ ಆಗಲ್ಲ. ಆ ರೀತಿ ಮಾಡ್ತೀನಿ, ಓಕೆನಾ. ನಿಮಗೂ ತೋರಿಸ್ತೀನಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೀವು ಪಟ್ ಅಂತ ನೋಡ್ಬೋದು. ಈಗ ನಾನು ಏನು ಮಾಡ್ತೀನಿ ಗೊತ್ತಾ, ಫಿಶ್ ಎಲ್ಲ ಆಯ್ತಲ್ವಾ, ಅದಕ್ಕೆ ಸ್ವಲ್ಪ ಹಳದಿ ಪೌಡರ್ ಮತ್ತು ಉಪ್ಪು ಹಾಕಿ ಸ್ವಲ್ಪ ಹಾಕ್ತೀನಿ. ಫಿಶ್ಶಿಗೆ ಎಷ್ಟು ಬೇಕು ಹಾಗೆ ಚಿಕನಿಗೆ ಎಷ್ಟು ಬೇಕು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಇನ್ನೂ ಮಸಾಲೆ ಆಗೋ ತನಕ 1 hour ಆಗುತ್ತೆ. ಅಲ್ಲಿ ತನಕ ಇರುತ್ತಲ್ವ, ಎಲ್ಲ ಹೀರ್ಕೊಬಿಡುತ್ತೆ ಅದು. ನಾವು ಈ ರೀತಿ ತಂದು ಕೂಡಲೇ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಸುಮ್ಮನೆ ಲೇಟ್ ಮಾಡಬಾರ್ದು. ತಂದು ಕೂಡಲೇ ಈ ರೀತಿ ಉಪ್ಪು ಹಾಕಿ ಸ್ವಲ್ಪ ಹಳದಿ ಪೌಡರು ಹಾಕಿಟ್ರೆ ಚೆನ್ನಾಗಿರುತ್ತೆ. ಫಿಶ್ಶಿಗಾದರೂ ಅಷ್ಟೇ ಸ್ವಲ್ಪ ಹಾಕಬೇಕು. ನಂತರ ತೊಳಿಬೇಕಲ್ವಾ, ಆದಷ್ಟು ಇದಕ್ಕೆ ಹಿಡ್ಕೊಂಡಿರುತ್ತೆ. ಇನ್ನು ಕೆಲವೊಂದು ನೀರಲ್ಲಿ ಹೋಗ್ಬಿಡುತ್ತೆ. ಆದರೂ ಅದ್ರದ್ದು ಕೆಟ್ಟ ಸ್ಮೆಲ್ಲೆಲ್ಲ ಹೋಗುತ್ತಲ್ವ. ಚೆನ್ನಾಗಿದೆ ಇವತ್ತಿನ ಫಿಶ್ಶು, ಚೆನ್ನಾಗಿದೆ. 200 ರೂಪಾಯಿಗೆ 5, 6 ಅಂದರೆ ಒಂದಕ್ಕೆ ಎಷ್ಟಾಯಿತು ನೋಡಿ. ತುಂಬ ಕಾಸ್ಟ್ಲಿ ಅಲ್ವಾ. ಬಾಕಿ ಟೈಮಲ್ಲಿ ನಾವು ನವಂಬರಲ್ಲಿ 200 ರೂಪಾಯಿ kg ಅಂತಾರೆ. ಅಂದರೆ ಇದು 100 ರೂಪಾಯಿ ಫಿಶ್ ಆಗಿರುತ್ತೆ. 150 ರೂಪಾಯಿಗೂ ಕೊಡ್ತಾರೆ ಆ ಟೈಮಲ್ಲಿ. ಈಗ ನೋಡಿದರೆ 200 ರೂಪಾಯಿಗೆ ಇಷ್ಟೇ ಮೀನು. ಹಾಗೆ ಇದು ನಾನು ಚಿಕನ್ ಒಂದು ರೀತಿ ಇವತ್ತು ಮಾಡ್ತೀನಿ, ತೋರಿಸ್ತೀನಿ. ಚೆನ್ನಾಗಿರುತ್ತೆ. ತುಂಬ ಸಾಮಾನೇನು ಬೇಡ, ಸ್ವಲ್ಪ ಸಾಮಾನು ಹಾಕಿ ಮಾಡೋದು. ಸಿಂಪಲ್ ಆಗಿರುತ್ತೆ, ಆದರೂ ಚೆನ್ನಾಗಿರುತ್ತೆ, ಓಕೆನಾ. ಹಾಗೆ ಎಲ್ಲ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಫಿಶ್ಶು ರೆಡಿ ಇದೆ. ಇದು ಸಾಂಬಾರಿಗೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿ ಮಾಡಬೇಕು. ಈ ಫಿಶ್ಶಿಗೂ ಅಷ್ಟೇ, ತುಂಬ ಖಾರ ಹುಳಿ ಆಗಬಾರ್ದು, ಕಾಯಿ ಜಾಸ್ತಿ ಬೇಕು. ಹಾಗೆ ನನ್ನ ಮಗ ಏನು ಮಾಡಿದ್ದಾನೆ, ಇದು ಕಬಾಬ್ ಮಾಡೋಣ ಅಂತ ಒಂದು 5, 6 ಪೀಸ್ ಇಟ್ಕೊಂಡಿದ್ದಾನೆ. ರೈಸು ಕೂಡ ಆಯಿತು.
ನಾನೀಗ ನಂದೆಲ್ಲ ಕೆಲಸ ಎಲ್ಲ ಕ್ಲೀನಿಂಗ್ ಎಲ್ಲ ಇತ್ತಲ್ವ, ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ಬಂದು ಸ್ಟಾರ್ಟ್ ಮಾಡೋದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಎಲ್ಲ ತೆಗೆದು ಮಸಾಲೆಗೆಲ್ಲ ರೆಡಿ ಇದೆ. ಮಿಕ್ಸಿಗೆ ಹಾಕೋದಿದೆ, ಸಾಂಬಾರು ಮಾಡೋದಿದೆ. ಹಾಗೆ ಮಿಕ್ಸಿಗೆ ಹಾಕೊಂಡು ಮಸಾಲೆ ಮಾಡ್ಕೋತೀನಿ. ಈಗ ಎಷ್ಟು ಗಂಟೆ ಆಗಿದೆ ಗೊತ್ತಾ? 12:30, 1 ಗಂಟೆ ಹತ್ರ ಬಂದಿದೆ ಅನ್ಸುತ್ತೆ. ಹಾಗೆ ಮಸಾಲೆ ಮಾಡ್ಕೋತೀನಿ. ಅಂದರೆ ಇದು ಮಡ್ಲೆ ಮೀನು ಅಂತಾರೆ. ಮಡ್ಲೆ ಮೀನು ನಮ್ಮ ಈ ಕಡೆ ಹೇಳೋದು. ನೀವೆಲ್ಲ ಏನು ಹೇಳ್ತಿರೋ ಗೊತ್ತಿಲ್ಲ. ನನಗೂ ಫಿಶ್ಶಿನ ಹೆಸರೆಲ್ಲ ಸರಿಯಾಗಿ ಗೊತ್ತಿಲ್ಲ. ನಮಗೆ ಅಂದರೆ ಕೆಲವೊಂದು ಫಿಶ್ ಗೊತ್ತೇ ಆಗಲ್ಲ, ಅಂದರೆ ನೆನಪು ಇರಲ್ಲ ಬಿಡಿ. ಹೆಸರು ಗೊತ್ತಾಗಲ್ಲ ಅಲ್ವಾ. 108 ಫಿಶ್ ಇರುತ್ತೆ, ಗೊತ್ತೇ ಆಗಲ್ಲ. ಹಾಗೆ ಇವಿಷ್ಟು ಮಸಾಲೆ ಐತಲ್ವ. ನಾನಿದು ಚಿಕನ್ ಸುಕ್ಕ ಮಾಡ್ತಾ ಅಂದಿದ್ನಲ್ವ, ಅದಕ್ಕೆ ಎಲ್ಲವೂ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಟೊಮೆಟೊ, ಶುಂಠಿ, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇವಿಷ್ಟು ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಮಾಡಲಿಕ್ಕೆ ಇಟ್ಟಿದ್ನಲ್ವ ಈರುಳ್ಳಿ ಮತ್ತು ಟೊಮೆಟೊ. ಹಾಗೆ ಇದಕ್ಕೆ ನಾನು ಕೊತ್ತಂಬರಿ, ಜೀರಿಗೆ ಬೇರೆ ಏನೂ ಹಾಕಿಲ್ಲ, ಮೆಣಸು ಹಾಕಿಲ್ಲ. ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇವಿಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ನಲ್ವ. ಹಾಗೆ ಇದಕ್ಕೆ ಗರಂ ಮಸಾಲೆ ಹಾಕಲ್ಲ ನಾನು. ಚಿಕನ್ ಸುಕ್ಕಕ್ಕೆ ಗರಂ ಮಸಾಲೆ ಹಾಕಲ್ಲ. ಹಾಗೇನೆ ಮಾಡ್ತೀನಿ. ನಾನು ಏನು ಹಾಕ್ತೀನಿ ಅಂತ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಚಿಕ್ಕ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಗೊತ್ತಾ. ಆಯ್ತು, ಇಲ್ಲಿ ಮಸಾಲನೂ ಕುದೀತಾ ಇದೆ. ಮಸಾಲಾಗೆ ಹೇಳಿದ್ನಲ್ವ ತುಂಬ ಖಾರ ಮತ್ತು ಹುಳಿ ಹಾಕಬಾರ್ದು ಅಂತ. ಹಾಗೆ ಫಿಶ್ ಹಾಕ್ತಾ ಇದ್ದೀನಿ. ಫಿಶ್ ಒಂದ್ಸಲ ಅಲ್ವಾ 2 ಸಲ ತೊಳೆದು ಹಾಕಬೇಕು. ಸ್ವಲ್ಪನೂ ಸ್ಮೆಲ್ ಬರಲ್ಲ, ಚೆನ್ನಾಗಿರುತ್ತೆ. ಓಕೆನಾ? ಹಾಗೆ ನಾವು ಮನೆ ಒಳಗೆ ನಾವು ಇವತ್ತು ಫಿಶ್ ಮಾಡಿದ್ದೀವಿ ಅನ್ಸಲ್ಲ, ಆ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಈ ರೀತಿ ಫಿಶ್ ಹಾಕಿ 1-2 ನಿಮಿಷ ಇಡಬೇಕು ಅಷ್ಟೇ. ತುಂಬ ಚೆನ್ನಾಗಿ ಕುದಿಸೋದೆಲ್ಲ ಮಾಡಬಾರ್ದು, ಅಂದರೆ ಕಟ್ಟಾಗಿಬಿಡುತ್ತೆ ಫಿಶ್. ಹಾಗಾಗಿ ಈ ರೀತಿ ನಾನು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಾದ ನಂತರ ಊಟ ಮಾಡಬೇಕು. ಇದು ಕೂಡ ರೆಡಿ ಆಯಿತು. ಚಿಕನ್ ಸುಕ್ಕ ಮಾಡ್ತೀನಿ ನೋಡಿ. ಈಗ ನಾನು ಚಿಕನ್ನಿಗೆ ಅಂದರೆ ಉಪ್ಪೆಲ್ಲ ಹಾಕಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಒಂದ್ಸಲ ಇದೆಲ್ಲ ಹಿಡ್ಕೊಳ್ಳಿ ಅಲ್ವಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಒಂದ್ಸಲ ಚಿಕನಿಗೆ ಹಿಡ್ಕೊಳ್ಳಿ. ಅಂದರೆ ಹಳದಿ ಪೌಡ್ರ್ ಮೊದಲೇ ಹಾಕಿದ್ದೆ, ಉಪ್ಪು ಕೂಡ ಮೊದಲೇ ಹಾಕಿದ್ನಲ್ವಾ, ಅದೆಲ್ಲ ಒಂದ್ಸಲ ಹಿಡ್ಕೊಂಡು ನಂತರ ಅದಕ್ಕೆ ನಾನು ಏನು ಹಾಕ್ತೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೊನೆ ತನಕ ನೋಡಿ ಹೋಗ್ತೀನಿ ಆ ವಿಡಿಯೋನ. ಇದು ಒಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ. ನಾವು ಎಲ್ಲದಕ್ಕೂ ಗರಂ ಮಸಾಲ ಹಾಕ್ತೀವಲ್ವ, ಅದು ಬೇರೆ ಆಗಿರುತ್ತೆ ಬಿಡಿ. ಈ ರೀತಿ ಬೇಯಿಸಿದಾಗಲೂ ಕೂಡ ಚೆನ್ನಾಗಿರುತ್ತೆ. ಆಯಿತು ನೋಡಿ, ಈಗ ಬೇಯ್ತಾ ಇದೆ. ಒಂದು ಅರ್ಧದಷ್ಟು ಬೆಂದಿದೆ. ಈಗ ಅದಕ್ಕೆ ನಾವು ಚಿಕನ್ನಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ತೀವಲ್ವಾ, ಬೆಳ್ಳುಳ್ಳಿ, ಶುಂಠಿ ಹಾಕ್ತೀವಿ. ಅದೇ ಒಂದು ರೀತಿ ಘಮ ಕೊಡುತ್ತೆ, ಟೇಸ್ಟು ಕೊಡುತ್ತೆ. ಖಾರಕ್ಕೆ ನಾನೊಂದು ಹಾಕ್ತೀನಿ, ಈಗ ಚೆನ್ನಾಗಿರುತ್ತೆ. ಈಗ ನಾನು ಖಾರಕ್ಕೆ ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೀನಿ. ಇದು ತುಂಬ ಬೆಸ್ಟು, ಪೆಪ್ಪರ್ ಪೌಡರು. ಈಗ ಅದು ಮಳೆ ಅಲ್ವಾ, ತುಂಬ ಮಳೆ ಬೀಳ್ತಾ ಇದೆ. ಬಾಡಿ ಗರಮ್ಮಾಗೆ ಇರಬೇಕು, ಅಂದರೆ ಹೊಟ್ಟೆ ಒಳಗಡೆ ಚಳಿ ಎಲ್ಲ ಬರಬಾರ್ದು. ಆ ರೀತಿ ಇರಬೇಕು ಅಂದರೆ ಪೆಪ್ಪರನ್ನು ಜಾಸ್ತಿ ತಿನ್ನಬೇಕು ಮಳೆಗಾಲ ಮತ್ತು ಚಳಿಗಾಲದಲ್ಲಿ. ನಾನು ಅದಕ್ಕೆ ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಖಾರನೂ ಆಗಿರುತ್ತಲ್ವಾ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಚೆನ್ನಾಗೂ ಇರುತ್ತೆ. ಇದು ಸುಕ್ಕ ಮಾತ್ರ ಚೆನ್ನಾಗಿರುತ್ತೆ. ನಾವು ಹಾಗೆ ಜೂನ್ ಜುಲೈದಲ್ಲಿ ನಮ್ಮ ಮನೇಲಿ ಪೆಪ್ಪರು ಪೌಡರು ಇರುತ್ತೆ. ಇಲ್ಲಾಂದರೆ ಕಾಳು ಮೆಣಸು ಇರುತ್ತೆ ನಮ್ಮ ಮನೇಲಿ, ತುಂಬಾ ತಂದು ಇಟ್ಕೋತೀವಿ. ಅದನ್ನೇ ಸಾಂಬಾರಿಗೆ ಹಾಕೋದು ಎಲ್ಲ ಜಾಸ್ತಿ. ಇನ್ನೂ ಸ್ವಲ್ಪ ಹಾಕಿದೆ ನಾನು. ಹಾಕಿದ ನಂತರ ರೆಡಿ ಆಯಿತು ಎಲ್ಲ. ಊಟ ಆಯ್ತಲ್ವ, ಊಟ ಮಾಡಿಕೊಂಡು ಅಂದರೆ ಇವತ್ತು ಇದು ಬಜಾರಿಗೆ ಹೋಗಿದ್ರಲ್ವ, ಇಲ್ಲಿ ರಿಲಯನ್ಸ್ ಶಾಪಿಗೆ ಹೋಗಿದ್ರು. ಎಲ್ಲ ತರಕಾರಿ ಪ್ರತಿ ರವಿವಾರ ನಾನು ಹೇಳಿದ್ದಲ್ವ, ಪ್ರತಿ ರವಿವಾರ ತರ್ತಾರೆ ಅಂದ್ಕೊಂಡು ಎಲ್ಲ ತಂದಿದ್ದಾರೆ. ಫ್ಲವರು, ಬದನೆಕಾಯಿ, ಕ್ಯಾಪ್ಸಿಕಮು ಮತ್ತು ಸಣ್ಣ ಬದನೆಕಾಯಿನೂ ಕೂಡ ತಂದಿದ್ದಾರೆ. ಅದ್ರದ್ದು ಪಲ್ಯ ಮಾಡಬೇಕು, ಚೆನ್ನಾಗಿರುತ್ತೆ. ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ನಾವು ಸಾಂಬಾರು ಅಷ್ಟೇನು ಮಾಡಲ್ಲ, ಅಂದರೆ ಸಾಂಬಾರು ಊಟ ಮಾಡೋರೇ ಇಲ್ಲ ಅನ್ಬೋದು ನಮ್ಮ ಮನೇಲಿ. ನಾನೊಬ್ಳು, ನನ್ನ ಮಗ, ನಾನು ಇಬ್ಬರೇ ಅಲ್ವಾ ರೈಸ್ ಮತ್ತು ಸಾಂಬಾರು ಊಟ ಮಾಡೋದು. ಶನಿವಾರ ಮಾತ್ರ ಎಲ್ಲರೂ ಊಟ ಮಾಡ್ತೀವಿ. ತೊಂಡೆಕಾಯಿನೂ ತಂದಿದ್ದಾರೆ. ತೊಂಡೆಕಾಯಿ ತುಂಬ ಚೆನ್ನಾಗಿದೆ. ಅಂದರೆ ಅದು ಕೆಲವೊಂದು ಸಲ ದೊಡ್ಡ ಬೆಳೆದೋಗಿರುತ್ತಲ್ವ, ಅದು ಬರುತ್ತೆ.
ಹಾಗೆ ಮಾವಿನ ಹಣ್ಣು ತಂದಿದ್ದು, ಇದು ನೀಲಮ್ ಮಾವಿನ ಹಣ್ಣು. ಇದು ಈ ಲಾಸ್ಟ್ ಅಲ್ವಾ ಬರೋದು, ಚೆನ್ನಾಗಿರುತ್ತೆ ಹಣ್ಣು. ಅದು ಹಾಗೇನೆ ತಿನ್ಬೋದು. ಇದೆಲ್ಲ ನನ್ನ ಮಗಂದು ಜ್ಯೂಸು, ಏನೇನೋ ತಂದ್ಕೊಂಡಿದ್ದಾನೆ, ಕುರ್ಕುರೆ, ಬಿಸ್ಕಿಟು ಇವಿಷ್ಟು ತಂದ್ಕೊಂಡಿದ್ದಾನಲ್ವಾ, ಡಬ್ಬಲ್ ಇಡ್ತಾ ಇದ್ದೀನಿ. ಇದು ನಾಳೆ ನೋಡ್ರೂ ಇರುತ್ತೋ ಇಲ್ವೋ ಗೊತ್ತಿಲ್ಲ, ನಾಡ್ದು ತನಕನೂ ಏನೂ ಗೊತ್ತಿಲ್ಲ. ಒಂದು 4 ದಿನ ಮಾಡ್ಬೋದು, ಆದರೆ ಅವನು ಯಾವ ರೀತಿ ಅಂತಾನೆ ನಮಗೆ ಗೊತ್ತಾಗಲ್ಲಪ್ಪ. ಊಟದ ಟೈಮಿಗೆಲ್ಲ ತಿಂದು ಖಾಲಿ ಮಾಡ್ತಾನೆ. ಆಯಿತು, ಇದು ಇಡ್ತಾ ಇದ್ದೀನಿ. ಈಗ ಎಲ್ಲ ಊಟ ಆಗಿದೆಯಲ್ವ, ಊಟದ ನಂತರ ಎಲ್ಲ ಒಂದ್ಸಲ ಜೋಡಿಸಿಟ್ಕೊತೀನಿ. ನನಗೆ ಮುಂದಿನ ಶನಿವಾರ ತನಕ ಸಾಕಾಗತ್ತೆ. ಇದು ಏನು ಹಣ್ಣು ಅಂದರೆ ಮಾವಿನ ಹಣ್ಣು ಅಂತಂದಿದ್ದಾರೆ. ಮತ್ತೊಂದು ಕರ್ಬೂಜ ಹಣ್ಣು, ಅದು ಚೆನ್ನಾಗಿರುತ್ತೆ ತಿನ್ನಿ. ಹಾಗೆ 3:30 ಆಯಿತು ತರಕಾರಿ ಜೋಡಿಸೋ ತನಕ. ಇದು ರಾತ್ರಿ 8 ಕಾಲ ಆಗಿದೆ. ಈಗ ಏನು ಮಾಡಿದ್ರು ಗೊತ್ತಾ, ನಾವು 4 ಗಂಟೆಯಿಂದ ಮಕ್ಕಳೆಲ್ಲ ಸೇರಿದ್ರು, ಮಕ್ಕಳ ಜೊತೆ ಎಲ್ಲ ಮಾತಾಡ್ತಾ ಇದ್ರು. ಹೀಗೆ ಟೈಮ್ ಆಯ್ತಲ್ವಾ, ರಾತ್ರಿ ಇದು 8:15. ನಿಮಗೆ ಮಳೆ ತೋರಿಸ್ತಾ ಇದ್ದೀನಿ. ಮಳೆ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬೀಳ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಮಳೆ ಬೀಳ್ತಾ ಇದೆ. ರಾತ್ರಿ ತುಂಬ ಚೆನ್ನಾಗಿ ಕಾಣುತ್ತೆ, ಈ ಲೈಟಿಗೆಲ್ಲ ತುಂಬ ಸಖತ್ತಾಗಿ ಕಾಣುತ್ತೆ ಅಲ್ವಾ, ಖುಷಿ ಆಗುತ್ತೆ. ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.